ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಶಕುನ ಶಾಸ್ತ್ರದ ಬಗ್ಗೆ ಮಾತನಾಡೋಣ. ಅಂದರೆ ಸಾಮಾನ್ಯವಾಗಿ ಈಗ ಮನೆಗಳಿಗೆ ಪಕ್ಷಿಗಳು ನುಗ್ಗಿದ್ರೆ ಅಪಶಕುನ ಅಂತ ನಾವೆಲ್ಲ ಕರಿತೀವಿ. ಹಾಗೆ ಎಲ್ಲಿಗಾದ್ರೂ ಹೋಗಬೇಕಾದಂತಹ ಸಂದರ್ಭದಲ್ಲಿ ಬೆಕ್ಕಡ್ಡ ಬಂದರೆ, ವಿಧವೆಯರ ಅಡ್ಡ ಬಂದರೆ, ಇವತ್ತು ಹೋಗಿದ್ದ ಕೆಲಸ ಆಗಲ್ಲ ಗುರು ಅಂತೆಲ್ಲ ಮಾತನಾಡ್ಕೊಳ್ತೀವಿ. ನಿಜಕ್ಕೂ ಕೂಡ ಇದೆಲ್ಲ ನಿಜಾನ? ಅಪಶಕುನ ಅಂದರೆ ಏನು? ಈ ಶಕುನ ಶಾಸ್ತ್ರದಲ್ಲಿ ಏನೇನು ಬರುತ್ತೆ, ಏನು ಹೇಳುತ್ತೆ ಅನ್ನೋದ್ರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ಗುರೂಜಿಯವರು ನಿಮಗೆಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿಕೊಡಲಿದ್ದಾರೆ. ಮೊದಲಿಗೆ ಅವರನ್ನ ಬರಮಾಡಿಕೊಳ್ಳೋಣ. ಎಂದಿನಂತೆ ನನ್ನ ಜೊತೆ ಇದ್ದಾರೆ ವಂಶ ಪಾರಂಪರ್ಯ ಜ್ಯೋತಿಷ್ಯರು ಹಾಗೆ ಆಧ್ಯಾತ್ಮಿಕ ಚಿಂತಕರಾಗಿರುವ ನಾಗೇಶ್ ಗುರೂಜಿಯವರು. ಗುರೂಜಿ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ವಾಗರ್ಥ ಇವ ಸಂಪೃತೋ ವಾಗರ್ಥಃ ಪತಿಪತೆಯ ಜಗತಃ ಪಿತರ ಒಂದೇ ಪಾರ್ವತಿ ಪರಮೇಶ್ವರ. ಗುರುಜಿ, ಶಕುನ ಶಾಸ್ತ್ರ ಅಂದರೆ ಸಾಮಾನ್ಯವಾಗಿ ಈಗ ಹೊರಗಡೆ ಹೋಗಬೇಕಾದಂತಹ ಸಂದರ್ಭದಲ್ಲಿ ಬೆಕ್ಕಡ್ಡ ಬರುತ್ತೆ, ಅಥವಾ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಕಾಗೆ ಇರಬಹುದು. ಸೊ ವಿಧವೆಯರ ಅಡ್ಡ ಬರ್ತಾರೆ. ಸೊ ನಾವು ಹೋಗಿದ್ದ ಕೆಲಸ ಆಗೋದಿಲ್ಲ ಅಂತ ಬೇಸರಗೊಳ್ಳೋರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ನಿಜಕ್ಕೂ ಕೂಡ ಇದೆಲ್ಲ ನಿಜಾನ? ಶಕುನ ಶಾಸ್ತ್ರ ಅಂದರೆ ಏನು? ಈ ಕುರಿತಾಗಿ ಮಾಹಿತಿ ತಿಳಿಸ್ಕೊಡಿ. ಜ್ಯೋತಿಷ್ಯ ಶಾಸ್ತ್ರದ ವಿಶೇಷತೆಗಾಗಿ ಜ್ಯೋತಿಷ್ಯದಲ್ಲಿ ತುಂಬ ಆಳವಾಗಿ ಅಧ್ಯಯನ ಮಾಡಿದಾಗ ಈ ಶಕುನ ಶಾಸ್ತ್ರಗಳು ಅನ್ನುವಂಥದ್ದು ಕೂಡ ಒಂದು ಭಾಗ. ಶಕುನ ಶಾಸ್ತ್ರ ಅನ್ನುವಂಥದ್ದು ಒಂದು ಭಾಗದ ವಿಷಯವಾಗಿ ಹೇಗೆ ನಮಗೆ ಅರಿವಾಗುತ್ತದೆ ಅಂತಂದರೆ, ನಮ್ಮ ಜ್ಞಾನ ಅನ್ನುವಂಥದ್ದು, ನಮ್ಮ ತಿಳುವಳಿಕೆ, ನಮ್ಮ ಜ್ಞಾನ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಇದ್ರೂ ಕೂಡ ನಮಗೆ ಎಚ್ಚರಿಸುವಂಥದ್ದು ಪ್ರಕೃತಿ. ಈ ಪ್ರಕೃತಿ ಧರ್ಮದಿಂದ ನಮಗೆ ಅನುಭವಗಳು ಆದ್ರೂ ಕೂಡ ಗೊತ್ತಿದ್ದೋ ಗೊತ್ತಿಲ್ದಿರಾನೆ, ನೋಡಿದ್ರೋ ನೋಡಿಲ್ದಿರಾನೆ ಅದನ್ನು ಅನುಸರಿಸ್ಕೊಂಡು ಹೋಗೋಣ ಅನ್ನುವಂಥದ್ದು ನಾವು ತಪ್ಪುಗಳು ಮಾಡ್ತಾನೇ ಇದ್ದಾಗ ನಮಗೆ ಪರೀಕ್ಷೆಗಳಾಗಿ, ನಮಗೆ ಸಮಸ್ಯೆಗಳಾಗಿ ಎದುರಾಗಿ ಕಾಣ್ತವೆ. ಹೀಗಿರುವಾಗ ನಾವು ನಡ್ಕೊಳ್ತಾ ಇರುವಂತಹ, ನಾವು ಜೀವನಕ್ಕೋಸ್ಕರ, ನಮ್ಮ ಜೀವನಾಡಿಗೋಸ್ಕರ, ನಮ್ಮ ಬದುಕಿಗೋಸ್ಕರ ನಾವು ಅಂದ್ಕೊಂಡಂತಹ ಸಂಕಲ್ಪ ಸಿದ್ಧಿಗಳನ್ನು ಸಕ್ಸಸ್ ಆಗದೇ ಇದ್ದಾಗ ಏನಾಗುತ್ತದೆ, ಈ ಶಕುನಗಳಿಂದನೂ ಕೂಡ ನಮಗೆ ಅಡೆತಡೆಗಳಾಗ್ತಾ ಇದ್ದಾವೆ ಅನ್ನುವಂಥದ್ದು ತಿಳುವಳಿಕೆ ಕೊಡ್ತೈತೆ ಪ್ರಕೃತಿ. ಹೇಗೆ ಅಂತಂದರೆ, ನಾವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು, ಒಂದು ಸಂಕಲ್ಪವನ್ನು ಹೊತ್ಕೊಂಡಾಗ ಆ ಸಂಕಲ್ಪವನ್ನು ಮಾಡಬೇಕು ಅನ್ನುವಂಥದ್ದು ಪ್ರಥಮವಾಗಿ ಪ್ರೇರಣೆ ಮಾಡಿಕೊಂಡಾಗ, ಮನೆಯಿಂದ ಹೊರಗಡೆ ಹೋಗುವಾಗ ಈ ವಾಸ್ಕಾಲಿಗೆ ನಮಸ್ಕಾರ ಮಾಡ್ಕೊಂಡು ಹೋಗುವಂಥದ್ದು ಮತ್ತು ಮನೆ ದೇವರಿಗೆ ಫೋಟೋಗೆ ನಮಸ್ಕಾರ ಮಾಡ್ಕೊಂಡು ಹೋಗುವಾಗ ಏನಾದ್ರೂ ಕೂಡ ಅಡಚಣೆಗಳು, ಯಾವ ರೀತಿ ವಾಸ್ಕಾಲ್ ತಗುಲುವಂಥದ್ದಾಗಲಿ, ಮತ್ತು ಮನೆಯಿಂದ ಹೊರಗಡೆ ಹೋಗುವಾಗ ಯಾರಾದ್ರೂ ಕೂಡ ಇಂದು ಸುಮಂಗಲಿಯರು ಅಲ್ದಿರಾನೆ ಬೇರೆಯವರು ಯಾರಾದ್ರೂ ಕೂಡ ಅಡ್ಡ ಬಂದಾಗ ಇವೆಲ್ಲನೂ ಕೂಡ ನಮಗೆ ಶಕುನಗಳೇ ಸಂಬಂಧಪಡುತ್ತದೆ. ನಾವು ಸ್ವಲ್ಪ ಅವನ್ನ ನೋಡ್ದಿರೋ ಹೊಂಟೋಗ್ಬಿಟ್ರೆ ಗೊತ್ತಿಲ್ದಿರೋನು ಕೂಡ ನಮಗಾಗುವಂತಹ ಅಡೆತಡೆಗಳು ತುಂಬಾ ಆಗ್ತವೆ. ಅವುಗಳನ್ನ ನಾವು ಅರ್ಥಕೊಂಡು ಏನಾಗಬೇಕು ಅಂತಂದರೆ ಸ್ವಲ್ಪ ನಿಧಾನ ಮಾಡಬೇಕು. ಮತ್ತೆ ಮನೆ ಒಳಗಡೆ ಬಂದು ಕೂತ್ಕೊಂಡು ಒಂದು 5 ನಿಮಿಷ ಟೈಮ್ ಸ್ಪೆಂಡ್ ಮಾಡುವಂಥದ್ದು, ಮತ್ತು ಗಂಭೀರವಾದ ಲೈಫ್ ಟರ್ನಿಂಗ್ ಪಾಯಿಂಟ್ ಆದರೆ ಆ ದಿನ ಕ್ಯಾನ್ಸಲ್ ಮಾಡಿಕೊಂಡ್ರೂ ಕೂಡ ತುಂಬ ಒಳಿತೆ. ನಾವೆಲ್ಲನೂ ಸಿದ್ಧತೆ ಆಗೋಗಿದ್ದೀವಿ, ಹೋಗಲೇಬೇಕಾದಂತಹ ಅನಿವಾರ್ಯವಿದ್ದಾಗ ಏನು ಮಾಡಬೇಕು, ಮನೆ ಒಳಗಡೆ ಮತ್ತೆ ಬಂದು ಕೂತ್ಕೊಂಡು ಒಂದು 5 ನಿಮಿಷ ಕೂತ್ಕೊಂಡು ಧ್ಯಾನ ಮಾಡಿ, ದೊಡ್ಡವ್ರಿಗೆ ವಿಷಯ ಅನ್ನುವಂಥದ್ದು ತಿಳಿಸಿ, ಒಂದು ಅರ್ಧ ಗ್ಲಾಸ್ ನೀರು ಕುಡ್ಕೊಂಡು ಸಮಾಧಾನದಿಂದ ಮತ್ತೆ ಒಂದು ಒಳ್ಳೆಯ ಟೈಮ್, ಒಂದು ಗಳಿಗೆ ಅನ್ನುವಂಥದ್ದು ಹೊರಗಡಬೇಕಾಗುತ್ತದೆ. ಹೊರಡುವಂತಹ ಸಮಯದಲ್ಲಿ ಯಾವುದೇ ಒಂದು ವ್ಯವಹಾರ, ಒಂದು ಕೆಲಸ ಕಾರ್ಯಗಳಿಗೆ, ಮಂಗಳ ಕಾರ್ಯಗಳಿಗೆ ಕೈ ಹಾಕುವಾಗ, ಹೋಗುವಾಗ 3 ಜನ ಹೋಗಬಾರ್ದು ಅನ್ನುವಂಥದ್ದು ಶಾಸ್ತ್ರ ಜ್ಯೋತಿಷ್ಯ ಅನ್ನುವಂಥದ್ದು ಹೇಳ್ತದೆ. ಇದು ಒಂದು ಶಕುನ ಶಾಸ್ತ್ರಕ್ಕೆ ಸಂಬಂಧಪಡುವಂಥದ್ದು. ನಾವು 3 ಜನ ಹೋದಾಗ ಆ ಕೆಲಸ ಅನ್ನುವಂಥದ್ದು ಸಕ್ಸಸ್ ಆಗೋದಿಲ್ಲ. ಮತ್ತು ಎಲ್ಲಿ ಯಾವ ಜಾಗಕ್ಕೆ, ಯಾವ ಕೆಲಸದ ಮೇಲೆ ಹೋಗ್ತೀವೋ, ಯಾವ ಮಂಗಳ ಕಾರ್ಯಕ್ಕೆ ಹೋಗ್ತೀವೋ ಅಲ್ಲಿ 3 ಜನ ಅಂತ ಹೋದಾಗ ಯಾರು ರಿಸೀವ್ ಮಾಡ್ಕೊಳಕ್ಕೆ ಹೋಗ್ತಾರೋ ಅವರ ಮನಸ್ಸಿನ ಸ್ಥಿತಿಗಳೂ ಕೂಡ ವಿಭಿನ್ನವಾಗುತ್ತದೆ. ಅಂತಂದರೆ ನಾವು ಏನು ಕೆಲಸಕ್ಕೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಆ ಕೆಲಸನ ಅವರು ಗಂಭೀರವಾಗಿ ತಗೊಳಕ್ಕಾಗೋದಿಲ್ಲ. ಅಂತಂದರೆ ಅವರು ಸ್ವಯಂ ನಿರ್ಧಾರ ಅಲ್ಲ ಇದು. ಈ ಶಕುನ ಶಾಸ್ತ್ರದಿಂದ ಒಂದು ಅಪಶಕುನ ಅನ್ನುವಂಥದ್ದು ಬರ್ತೈತೆ ಒಂದು. ಎರಡನೇದಾಗಿ ಈ ಸೀನು ಅನ್ನುವಂಥದ್ದು ಬರುವಂಥದ್ದು, ಆಕ್ಷಿ ಅಂತ ಅನ್ನುವಂಥದ್ದು ಏನು ನಾವು ಸೀನ್ ಮಾಡ್ತೇವೆ, ಈ ಸೀನು ಅಂತಂದ್ರೆ ಒಂಟಿ ಸೀನು ಬಂದರೆ ಯಾವುದೇ ಕೆಲಸ ಕಾರ್ಯಗಳನ್ನು ಕೂಡ ವಿಳಂಬ ಆಗತೈತೆ ಅನ್ನುವಂಥದ್ದು. ತಿರ್ಗಾ ಮತ್ತು ವ್ಯಕ್ತಿಯ ಮೇಲೂ ಮತ್ತು ಸಂದರ್ಭದ ಮೇಲೂ ಕೂಡ, ಸಮಯದ ಮೇಲೂ ಕೂಡ ಪರಿಣಾಮ ಬೀಳುತ್ತದೆ. ನಾವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ನಾವು ಹಮ್ಮಿಕೊಂಡು ಮುಂದೆ ಹೋಗುವಾಗ ಹಿಂದ್ಗಡೆ ಸೀನ್ ಬಿತ್ತು ಅಂತಂದರೆ ತುಂಬ ಒಳ್ಳೆಯದು, ಶ್ರೇಷ್ಠ ಅನ್ನುವಂಥದ್ದು ಕೂಡ ಆ ಸಮಯಕ್ಕೆ ಸಂಬಂಧಪಡುವಂಥದ್ದೇ ಇರ್ತೈತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ.
ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.